ಹಾಯ್ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕುಲಕೋಟಿ ಕನ್ನಡಿಗರಿಗೆ. ನಾನು ಈ ದಿನ ಅಂದ್ರೆ ಕ್ರಿಸ್ಮಸ್ 25/2025ರಂದು ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರ ಸಿನಿಮಾ ಆಗಿರ್ತಕ್ಕಂಥ ಮಾರ್ಕ್ ಅಲಿಯಾಸ್ ಅರ್ಜುನ್ ಮಾರ್ಕಂಡಯ್ಯ ಸಿನಿಮಾ ರಿಲೀಸ್ ಆಗಿದೆ. ಆ ಒಂದು ಸಿನಿಮಾ ರಿಲೀಸ್ ಆಗಿರೋದಕ್ಕೋಸ್ಕರ ಅವರ ಒಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ಸಿನಿಮಾವರೆಗೂ ಅವರ ಒಂದು ಮ್ಯಾನರಿಸಮ್ ಮತ್ತೆ ಅವರ ಒಂದು ಫಿಲಂ ಟೈಟ್ಲಿಗೆ ತಕ್ಕಂತ ನನ್ನದೇ ಆಗಿರ್ತಕ್ಕಂಥ ಒಂದು ಪದಗಳಲ್ಲಿ ಅವ್ರ ಬಗ್ಗೆ ವರ್ಣಿಸ್ಬೇಕಂತಂದೇಳಿ ಒಂದು ಹಾಫ್ ಅನ್ ಅವರ್ ಬ್ಯಾಕ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಓಕೆನಾ. ತಾಯವಳ ಮೂಲಕ ಕರುನಾಡಿಗೆ ಕಾಲಿಟ್ಟು ಪ್ರತ್ಯರ್ಥದ ಮೂಲಕ ಇತ್ಯರ್ಥ ಪಡಿಸಿ ಸ್ಪರ್ಶ ರೇಖೆಗಳೊಂದಿಗೆ ಚೆಂದಕ್ಕಿಂತ ಚೆಂದವೆಂದು ಪ್ರಣಯ ಗೀತೆಯನ್ನು ಆಡಿ ಕರ್ನಾಟಕದ ಜನತೆಗೆ ಪ್ರೀತಿಯಲ್ಲಿ ಹುಚ್ಚ ಯಾರೆಂದು ತೋರಿಸಿಕೊಟ್ಟ ಕಿಚ್ಚ ಈ ನಮ್ಮ ಹುಚ್ಚ. ಓ ಸೋನಾ ಎಂದು ವಾಲಿಯಲ್ಲಿ ಮಿಂದೆದ್ದು ಧಮ್ ಎನ್ನುವ ಪದಕ್ಕೆ ನಾಂದಿ ಆಡಿದ ವರದ ಈ ನಮ್ಮ ಕಿಚ್ಚ. ನಂದಿಯಾಗಿ ತನ್ನ ತಾಯಿಯ ಪ್ರೀತಿಯ ಮಮತೆಯನ್ನು ಇಡೀ ಕರುನಾಡಿಗೆ ಸಾರಿದವನು ಈ ನಮ್ಮ ಕಿಚ್ಚ. ಚಂದನವನಕ್ಕೆ ಪ್ರೀತಿಯ ಚಂದವಾಗಿ ಸೀತಾಳ ಮುಗ್ಧ ಮನಸ್ಸಿಗೆ ಮನಸೋತು ಪ್ರೀತಿಯ ಸ್ವಾತಿ ಮುತ್ತಾದ ನಮ್ಮ ಕಿಚ್ಚ ಈ ನಮ್ಮ ಹುಚ್ಚ. ಕರ್ನಾಟಕದ ಜನತೆಗೆ ಪ್ರೀತಿಯ ನಲ್ಲ, ಅದೇ ರೀತಿಯಾಗಿ ಪ್ರೀತಿಯ ಪಚ್ಚಿ, ಆ ಚಿನ್ನುಮರಿಗೆ ಪ್ರೀತಿಯ ಗುಬ್ಬಿಮರಿ ಹಾಡನ್ನು ಆಡಿದವನು ಈ ನಮ್ಮ ಕಿಚ್ಚ. ಕರ್ನಾಟಕಕ್ಕೆ ಮಧ್ಯಮ ಪಾಂಡವನಾಗಿ ಬಂದು ವಿದ್ಯೆಯಲ್ಲಿ SSLCಯನ್ನು ಪಾಸು ಮಾಡಿಕೊಂಡ ನಮ್ಮ ಪ್ರೀತಿಯ ಮಹಾರಾಜ ಈ ನಮ್ಮ ತೀರ್ಥ. ಕರ್ನಾಟಕದ ಪಾಲಿಗೆ ತನ್ನದೇ ಆದ ಒಂದು ಆಟೋಗ್ರಾಫ್ ಬರೆದು 5 ರಿಂದ 35 ವರ್ಷದ ಸವಿಸವಿ ನೆನಪನ್ನು ಪ್ರತಿಯೊಬ್ಬ ಕನ್ನಡಿಗರಿಗೂ ತೋರಿಸಿಕೊಟ್ಟಿರುವ ಪ್ರೀತಿಯ ಶಂಕರ್ ಈ ನಮ್ಮ ಕಿಚ್ಚ ಹುಚ್ಚ. ಪ್ರೀತಿಯ ಶಂಕರ್ ಈ ನಮ್ಮ ಪ್ರೀತಿಯ ಕಿಚ್ಚ ಹುಚ್ಚ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿ ಮಿಂದೆದ್ದು ಅಜಯ್ ಕುಮಾರ್ ಸರ್ ನಾಯಕನೆಂದು ಇಡೀ ಕರ್ನಾಟಕಕ್ಕೆ ಪರಿಚಯಿಸಿದವನು ಈ ನಮ್ಮ ಕಿಚ್ಚ ಹುಚ್ಚ. ಕರ್ನಾಟಕದ ಗೂಂಡಗಳಿಗೆ ತೊಡೆತಟ್ಟಿ ಗಂಡುಗಲಿಯಾದ ಈ ನಮ್ಮ ಗೂಳಿ ಮುಸ್ಸಂಜೆಯ RJ ಪ್ರದೀಪ್. ಕರ್ನಾಟಕದ ಗೂಂಡಗಳಿಗೆ ತೊಡೆತಟ್ಟಿ ಗಂಡುಗಲಿಯಾದ ಈ ನಮ್ಮ ಗುಂಡ್ರು ಗೂಳಿ ಮುಸ್ಸಂಜೆಯ RJ ಪ್ರದೀಪ್. 21ನೇ ಶತಮಾನಕ್ಕೆ ಖಡ್ಗದ ಬದಲು ಲಾಠಿಯಿಂದ ಬಂದು ಈ ಶತಮಾನದ ವೀರ ಮದಕರಿಯಾಗಿ ತನ್ನ ಒಂದು ವೀರ ಪರಂಪರೆಯನ್ನು ಕಿಚ್ಚ ಹುಚ್ಚನಾಗಿ ಜಸ್ಟ್ ಮಾತಿನಲ್ಲಿ ಸಾರಿಸಿದವನು ಬಗ್ಗಿಸ್ಕೊಂಡ್ ಬಾರ್ಸೋ ಈ ಬಚ್ಚನ್. ಬೆಂಗಳೂರಿನ ಪ್ರೀತಿಗಾಗಿ ಕೆಂಪೇಗೌಡನಾಗಿ ಬಂದು ಉತ್ತರ ಕರ್ನಾಟಕ ರೋಣದಿಂದ ಬೆಂಗಳೂರಿಗೆ ಬಂದು ದಾದನ ರೂಪ ತಾಳಿದ ವರ್ಧನ ಈ ನಮ್ಮ ವಿಷ್ಣುವರ್ಧನ. ಅವನೇ ನಮ್ಮ ಪ್ರೀತಿಯ ಮಾಣಿಕ್ಯ ವರದ ನಾಯಕ. ಕರ್ನಾಟಕದ ಅತ್ತೆಯರ ಮುದ್ದಿನ ಅಳಿಯ ಈ ನಮ್ಮ ರನ್ನ. ಅದರಲ್ಲೂ ಕೋಟಿಗೆ ಒಬ್ಬರಲ್ಲ ಇಬ್ಬರಲ್ಲ ಮೂವರೆಂದು ಪ್ರತಿಯೊಬ್ಬರ ತಲೆಗೆ ಹುಳ ಬಿಟ್ಟಂತಹ ಹುಲಿ ಹೆಬ್ಬುಲಿ ಈ ನಮ್ಮ ಗಂಡುಗಲಿ ಪೈಲ್ವಾನ್ ವಿಕ್ರಾಂತ್ ರೋಣ. ಜಗತ್ತಿಗೆ ಒಬ್ಬನೇ ಅಧಿಪತಿಯಾಗಿರಬೇಕು, ಅದೇ ನಾನಾಗಿರಬೇಕೆಂದು ದಿ ವಿಲನ್ ಆಗಿ ಬಂದು ಕೊನೆ ವರ್ಷ ಇದೇ ಡಿಸೆಂಬರ್ 25, 2024ರಂದು ಕರ್ನಾಟಕದ ಜನತೆಗೆ ಮ್ಯಾಕ್ಸಿಮಮ್ ಮಾಸ್ ಆಗಿ ಬಂದು ಇಡೀ ಕರ್ನಾಟಕಕ್ಕೆ ಅತ್ಯಂತ ರಸದೌತಣವನ್ನು ಉಣಬಡಿಸಿದವನು ಅರ್ಜುನ್ ಮಹಾಕ್ಷಯ. ಹಾಗಾಗಿ ನಂತರ ಇದೇ ವರ್ಷ 2025 ಡಿಸೆಂಬರ್ 25ರಂದು ಅಜಯ್ ಮಾರ್ಕಂಡೇಯನಾಗಿ ಮತ್ತೊಮ್ಮೆ ಕರ್ನಾಟಕದ ಜನತೆಯ ಮುಂದೆ ಬಂದು ನಿಂತಿದ್ದಾನೆ. ದಯವಿಟ್ಟು ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾ ರಂಗವನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತಾ ನನ್ನ ಈ ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ